ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ ಹಿರಿಯರೇ, ದೇವರನ್ನು ಪ್ರೀತಿಸಿ ಪ್ರತಿನಿತ್ಯ ಆತನ ಪಾದ ಸನ್ನಿಧಿಗೆ ಬಂದು, ದೇವಾ ನನ್ನನ್ನು ಕನಿಕರಿಸು, ನಿನ್ನ ಸಹಾಯವನ್ನು ಕೊಡು, ನನಗೆ ಬರಬೇಕಾದ ಪ್ರತಿಫಲವನ್ನು ನನಗೆ ಕೊಡು ಎಂದು ಕೇಳಿಕೊಂಡು ಬರುವಂಥ ನಿಮ್ಮೆಲ್ಲರಿಗೂ ಯೆಹೋವ ಹಿರಿಯಾದ ದೇವರು ಒದಗಿಸಿ ನಿಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಚೆನ್ನಾಗಿದ್ದೀರಾ? ದೇವರ ವಾಕ್ಯ ಧ್ಯಾನ ಮಾಡಲಿಕ್ಕೆ ಸಿದ್ಧ ಮನಸ್ಸಿನಿಂದಿದ್ದೀರಾ? ಹಾಗಾದರೆ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಅನುಗ್ರಹಿಸಲಿ. ದೇವಜನವೇ, ಕೆಲವು ಸಂದರ್ಭಗಳಲ್ಲಿ ನಾವು ನಮ್ಮ ಮನೆಯಲ್ಲಾಗಲಿ ಎಲ್ಲಾದರೂ ಫಂಕ್ಷನ್ಗಳಿಗಾಗಲಿ ಹೋದಾಗ ಅಲ್ಲಿ ಏನು ಮಾಡ್ತಾರೆ ಅಂದರೆ, ನಮ್ಮ ತಟ್ಟೆಯಲ್ಲಿ ನಮಗೆ ಹಾಕುವ ಊಟವನ್ನು ಕೆಲವರು ನೋಡುತ್ತಾರೆ, ಹಾಗೆಯೇ ಪಕ್ಕದ ಊಟದಲ್ಲಿ, ಪಕ್ಕದವರ ಪ್ಲೇಟಲ್ಲಿ, ಎದುರಿನವರ ಪ್ಲೇಟಲ್ಲಿ ಕೂಡ ಗಮನಿಸ್ತೇವೆ. ನಮಗೆ ಸ್ವಲ್ಪ ಊಟವನ್ನು ಕೊಟ್ಟು ಬೇರೆಯವರಿಗೆ ವೆರೈಟಿಯಾದ ಊಟವನ್ನು ಕೊಟ್ಟರೆ ನಾವು ಏನು ಮಾಡ್ತೇವೆ? ಅಸೂಯೆ ಪಡ್ತೇವೆ, ಗುಣಗುಟ್ಟುತ್ತೇವೆ. ಆದರೆ ದೇವಜನವೇ, ದೇವರು ನಮಗಾಗಿ ಇಟ್ಟಿರುವುದನ್ನು ನಾವು ಹೊಂದಿಕೊಳ್ಳಬೇಕಲ್ಲವೇ? ಅದಕ್ಕೆ ದೇವರು ಇವತ್ತು ನಮಗೆ ತಿಳಿಯಪಡಿಸುವಂಥ ವಿಷಯಗಳೇನನ್ನು ನೋಡೋಣ ಬನ್ನಿ. ಇದನ್ನು ಮುಖ್ಯವಾದಂಥ ವಾಕ್ಯವು ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ 14ನೇ ವಚನ. ನಿನ್ನ ಕೂಲಿ ತಕ್ಕೊಂಡು ಹೋಗು, ನಿನಗೆ ಕೊಟ್ಟಂತೆ ಕಡೆಗೆ ಬಂದ ಇವನಿಗೂ ಕೊಡುವುದಕ್ಕೆ ನನಗೆ ಮನಸ್ಸುಂಟು ಎಂದನು. ಆಮೇನ್, ಹಾಲೆಲೂಯಾ. ನನ್ನ ಪ್ರಿಯ ದೇವಜನವೇ, ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಹೇಳ್ತಾರೆ. ಅಂದರೆ ನಮ್ಮ ಪಾಲಿಗೆ ಏನು ಬಂದಿದೆಯೋ, ನಮ್ಮ ಜೀವಿತಕ್ಕೆ, ನಮ್ಮ ಭಾಗಕ್ಕೆ, ನಮ್ಮ ಪ್ರತಿಫಲ, ನಮ್ಮ ಸಂಬಳ, ನಮ್ಮ ದುಡಿಮೆಗೆ ಸಂಬಂಧಿಸಿದಂತೆ ಏನು ಬಂದಿದೆಯೋ ಅದು ಬಹಳ ಮುಖ್ಯ. ಕೆಲವು ಸಂದರ್ಭಗಳಲ್ಲಿ ಸ್ವಲ್ಪ ಬಂದರೂ ಸಂತೃಪ್ತಿಯನ್ನು ಹೊಂದುವುದನ್ನು ನಾವು ಕಲಿತರೆ ಮುಂದೊಂದು ದಿನ ದೇವರು ದೊಡ್ಡ ಕಾರ್ಯಗಳಿಗೆ ನಮ್ಮನ್ನು ನಾಯಕರನ್ನಾಗಿ ಮಾಡುತ್ತಾರೆ. ಸಣ್ಣ ವಿಷಯಗಳಲ್ಲಿ ನಾವೇನಾದರೂ ಗುಣಗುಟ್ಟುತ್ತಾ, ಸಣ್ಣ ವಿಷಯದಲ್ಲಿ ಅಸೂಯೆ ಪಡುತ್ತಾ, ದೇವರೇ ಇಷ್ಟೇನಾ ನನಗೆ ಮಾಡೋದು ನೀನು, ಹೀಗೇನೋ ನನಗೆ ಕೊಡೋದು ನೀನು ಎಂದು ಏನಾದರೂ ನಾವು ಗುಣಗುಟ್ಟುವುದನ್ನು ಮಾಡಿದರೆ ದೇವರು ಇಷ್ಟಪಡುವುದಿಲ್ಲ. ಇಷ್ಟಕ್ಕೂ ದೇವರು ಹೇಳೋದೇನೆಂದರೆ, ಪಕ್ಕದವ್ರನ್ನ ನೋಡಬೇಡ, ಪಕ್ಕದ ಪ್ಲೇಟ್ ನೋಡಬೇಡ, ಬೇರೆಯವ್ರಿಗೆ ಏನು ಸಿಕ್ತು ಅಂತ ನೋಡಬೇಡ, ನಾನು ನಿನಗೇನು ಕೊಟ್ಟೆ ಅನ್ನುವಂಥದ್ದನ್ನು ಮಾತ್ರವೇ ನೀನು ಚೆನ್ನಾಗಿ ಗಮನಿಸಿ ನೋಡು ಎಂದು ಹೇಳುತ್ತಾರೆ. ಅನೇಕ ಸಂದರ್ಭಗಳಲ್ಲಿ ಮನುಷ್ಯರ ಮನಸ್ಸು ಇದೇನೆ. ನಮ್ಮ ಹತ್ರ ಎಂಥದ್ದಿದ್ದರೂ ಪಕ್ಕದವರ ಹತ್ರ ಇರೋದನ್ನು ನಾವು ನೋಡುತ್ತಾ ಇರ್ತೇವೆ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ವಾಹನ ಇರ್ಬೋದು, ಬೇರೆಯವರ ವಾಹನವನ್ನು ನೋಡುತ್ತೇವೆ. ಮನೆಯಲ್ಲಿ ಒಳ್ಳೆ ಹೆಂಡತಿ ಇಲ್ಲ ಗಂಡ ಇರಬಹುದು, ಪಕ್ಕದ ಗಂಡ ಮತ್ತು ಹೆಂಡತಿಯನ್ನು ನೋಡ್ತೇವೆ. ನಮ್ಮ ಮಕ್ಕಳು, ಮುದ್ದಾದ ಮಕ್ಕಳು ನಮಗೆ ದೇವರು ಕೊಟ್ಟಿರುವಂಥ ಆಶೀರ್ವಾದ. ಆದರೆ ಪಕ್ಕದ ಮಕ್ಕಳನ್ನು ನೋಡುತ್ತೇವೆ. ಅವ್ರ ಮನೆಯವ್ರನ್ನ ನೋಡ್ರಿ, ಅವ್ರ ಮಕ್ಕಳನ್ನು ನೋಡ್ರಿ, ಅವ್ರ ಕೆಲಸ ನೋಡ್ರಿ, ಅವ್ರ ಆದಾಯ ನೋಡ್ರಿ, ಅವ್ರನ್ನ ನೋಡ್ರಿ. ದೇವಜನವೇ, ಇವತ್ತು ದೇವರು ನಿಮಗೂ ನನಗೂ ಒಂದು ಪಾಠವನ್ನು ಕಲಿಸ್ತಾರೆ. ನಾವು ಆ ರೀತಿ ಇದ್ದೀವಿ ಅಂತಲ್ಲ, ನಾವು ಆ ರೀತಿ ಇಲ್ಲದೆ ಹೋದರೂ ಕೂಡ ಈ ವಾಕ್ಯವನ್ನು ಕೊನೆವರೆಗೂ ಕೇಳಿಸ್ಕೊಂಡು ನೋಡ್ರಿ, ಏನಂತ ದೇವರು ಮಾತಾಡ್ತಾರೋ ನೋಡೋಣ. ಇಲ್ಲಿ ಯಜಮಾನನೊಬ್ಬನು ನಿನ್ನ ಕೂಲಿ ತಕ್ಕೊಂಡು ಹೋಗು, ನಿನಗೇನು ಕೂಲಿ ನಾನು ಕೊಡ್ತೀನಿ ಅಂತ ಹೇಳಿದ್ನೋ ಅದನ್ನು ನಿನಗೆ ಕೊಡ್ತೇನೆ, ನೀನು ತಗೊಂಡು ಹೋಗು, ನಿನಗೆ ಕೊಟ್ಟಂತೆ ಕಡೆಗೆ ಬಂದ ಇವನಿಗೂ ಕೊಡುವುದಕ್ಕೆ ನನಗೆ ಮನಸ್ಸುಂಟು. ಇದು ದೇವರ ರಾಜ್ಯದ ಕುರಿತಾಗಿ ಮಾತನಾಡುತ್ತಾ ಇರುವಾಗ ಯೇಸು ಸ್ವಾಮಿ ಹೇಳಿದಂಥ ಒಂದು ವಿಚಾರವಾಗಿದೆ. ಒಬ್ಬ ಯಜಮಾನನು, ಅಲ್ಲಿ ನಾವು ನೋಡುತ್ತಾ ಇದ್ದೇವೆ ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ಆಳಿಗೆ ದಿನಕ್ಕೆ 1 ಪಾವಲಿಯಂತೆ ಕೂಲಿ ಗೊತ್ತು ಮಾಡಿ ಅವರನ್ನು ದ್ರಾಕ್ಷಿ ತೋಟಕ್ಕೆ ಕಳುಹಿಸಿದನು. ಬೆಳಿಗ್ಗೆನೇ ಅವರನ್ನು, ನೋಡಪ್ಪ, ನನ್ನ ದ್ರಾಕ್ಷಿ ತೋಟ ಇದೆ, ನನ್ನ ಕೆಲಸ ಆಗಬೇಕು, ನಿಮಗೆ ನಾನೇನು ಮಾಡ್ತೀನಿ, 1 ಪಾವಲಿ ಕೊಡ್ತೀನಿ, ಒಂದು ದಿನಕ್ಕೆ 1 ಪಾವಲಿ ಕೊಡ್ತೀನಿ ಅಂತ ಅವನ್ನ ಕಳುಹಿಸಿದರು. ಅವರು ಕೂಡ 1 ಪಾವಲಿನ, ಅಬ್ಬಾ
ಹೋಗಲಿ ಬಿಡು, ಒಳ್ಳೇದು, ಇವತ್ತೆಲ್ಲ ದುಡಿಯೋಣ, ಕಷ್ಟಪಡೋಣ ಅಂತ ಹೇಳಿಬಿಟ್ಟು ಅವರು ಮುಂಜಾನೆಯೇ ಹೊರಟರು. ಸಂಜೆವರೆಗೂ ಕೆಲಸ ಮಾಡಬೇಕು. ಒಂದು ಪಾವಲಿ ಅದು ಒಳ್ಳೆಯ ಸಂಬಳನೇ. ಆಗ ಏನಾಯಿತು, ನಂತರ ನಾವು ನೋಡುತ್ತಾ ಇದ್ದೇವೆ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 20ನೇ ಅಧ್ಯಾಯ 3ನೇ ವಚನದಲ್ಲಿ, ತರುವಾಯ ಹೆಚ್ಚು ಕಡಿಮೆ 9 ಗಂಟೆಗೆ ಹೋಗಿ ಪೇಟೆಯಲ್ಲಿ ಸುಮ್ಮನೆ ನಿಂತಿದ್ದ ಇನ್ನೂ ಕೆಲವರನ್ನು ಕಂಡು ತೋಟಕ್ಕೆ ಕಳುಹಿಸ್ತಾನೆ. 9 ಗಂಟೆಗೆ ನೋಡಿ, ಇವರು ಬೆಳಿಗ್ಗೆ 6 ಗಂಟೆ 7 ಗಂಟೆಗೆ ಹೋಗಿರ್ಬೋದು, ಆದರೆ ಯಜಮಾನನು ನಂತರವೂ ಹೋಗಿ 9 ಗಂಟೆಗೆ ಹೋಗಿ ಪೇಟೆಯಲ್ಲಿ ಸುಮ್ಮನೆ ಇದ್ದವ್ರನ್ನ ಕರೀತಾನೆ. ನನ್ನ ಪ್ರಿಯ ಜನರೇ, ಕೆಲವು ಸಾರಿ ನೋಡಿ, ಕಷ್ಟಪಟ್ಟವರಿಗೆ ಆಶೀರ್ವಾದ ಕಡಿಮೆ, ಸುಮ್ಮನೆ ಸೂಪರ್ವೈಸಿಂಗ್ ಮಾಡಿದವರಿಗೆ ಜಾಸ್ತಿ. ಸುಮ್ಮನೆ ಇರೋರಿಗೆ ಸುಮಾರು ಸ್ಯಾಲ್ರಿ, ಕಷ್ಟಪಟ್ಟವ್ರಿಗೆ ಕಡಿಮೆ ಸ್ಯಾಲ್ರಿ. ಹೌದಲ್ವ? ಹೆಂಗಿದೆಯಲ್ವ? ಕಷ್ಟಪಟ್ಟವ್ರಿಗೆ ಕಡಿಮೆ ಸ್ಯಾಲ್ರಿ, ಸುಮ್ಮನೆ ಇರೋರಿಗೆ ಸುಮಾರು ಸ್ಯಾಲ್ರಿ. ಇದು ಅನ್ಯಾಯ ಅಲ್ವಾ ಅಂತ ಅನಿಸ್ಬಹುದು. ಆದರೆ ದೇವರು ಅನ್ಯಾಯಸ್ಥನಲ್ಲ ಅನ್ನುವುದು ನಮಗೆ ಗೊತ್ತಾಗುತ್ತೆ. ಆದರೆ ಲೌಕಿಕವಾಗಿ ಅನೇಕ ಜನರು ಮೋಸ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಹೆಚ್ಚು ದುಡಿಸ್ಕೊಳ್ತಾರೆ. ಅದು ತಪ್ಪು, ಆ ಥರ ಮಾಡಬಾರ್ದು. ಆದರೆ ನಮಗೆ ದೇವರು ಹೇಳುತ್ತಿರುವಂಥ ಮಾತೇನೆಂದರೆ, ಅಲ್ಲಿ ಹೆಚ್ಚು ಕಡಿಮೆ 9 ಗಂಟೆಗೆ ಹೋಗಿ ಅವನೇನು ಮಾಡ್ದ, ಕೆಲಸವನ್ನು ಮಾಡ್ದ. ಇದರಲ್ಲಿ ಇನ್ನೊಂದು ವಿಷಯವೇನೆಂದರೆ, 20ನೇ ಅಧ್ಯಾಯದ 5ನೇ ವಾಕ್ಯಕ್ಕೆ ಬರುವಾಗ, ಅವನು ತಿರುಗಿ ಹೆಚ್ಚು ಕಡಿಮೆ 12 ಗಂಟೆಗೆ ಮತ್ತು 3 ಗಂಟೆಗೆ ಹೋಗಿ ಅದೇ ಪ್ರಕಾರ ಮಾಡಿದನು. ಇದು ಹೇಗಿದೆ ಅಂದರೆ, ಬೆಳಿಗ್ಗೆ 6 ಗಂಟೆಗೆ ಇವರು ಹೋದರು, 9 ಗಂಟೆಗೆ ಕೆಲವರು, 12 ಗಂಟೆಗೆ ಕೆಲವರು, 3 ಗಂಟೆಗೆ ಕೆಲವರು. ಹೇಗಿದೆ ಅಲ್ವಾ? 9, 12, 3 ಗಂಟೆ. ಬೆಳಿಗ್ಗೆ ಹೋದವನು ಕೆಲಸ ಮಾಡ್ತಾ ಇದ್ದಾನೆ. 9 ಗಂಟೆಗೆ ಬಂದವನ್ನ ನೋಡಿಬಿಟ್ಟು, ಓಹ್, ನನಗಿಂತ ಲೇಟಾಗಿ ಬಂದಿದ್ದಾನೆ, ಇವನಿಗೆ ಕಡಿಮೆ ಸಂಬಳ ಇರ್ಬೋದು. ಇವರಿಬ್ಬರು ಏನು ಅಂದ್ಕೊಂಡ್ರು, 12 ಗಂಟೆಗೆ ಬಂದವ್ರನ್ನ ಇಲ್ಲ 3 ಗಂಟೆಗೆ ಬಂದವ್ರನ್ನ, ಇವರು ನನಗಿಂತ ಲೇಟಾಗಿ ಬಂದಿದ್ದಾರೆ, ಇವರು ಕಡಿಮೆ ಸಂಬಳ ಇರ್ಬೋದು ಅಂತ ಆಲೋಚನೆ ಮಾಡಿಕೊಂಡ್ರು. ಅದೂ ಅಲ್ಲದೆ ಮತ್ತಾಯಿ 20ನೇ ಅಧ್ಯಾಯದ 6ನೇ ವಾಕ್ಯಕ್ಕೆ ಬಂದಾಗ, ತಿರುಗಿ ಹೆಚ್ಚು ಕಡಿಮೆ ಸಾಯಂಕಾಲ 5 ಗಂಟೆಗೆ ಹೋಗಿ ಬೇರೆ ಕೆಲವರು ನಿಂತಿರುವುದನ್ನು ಕಂಡು ಅವರನ್ನು, ದಿನವೆಲ್ಲ ಇಲ್ಲಿ ಯಾಕೆ ಸುಮ್ಮನೆ ನಿಂತಿದ್ದೀರಿ ಎಂದು ಕೇಳಲು, ನಮಗೆ ಯಾರೂ ಕೆಲಸ ಕೊಡಲಿಲ್ಲ, ಅದಕ್ಕೆ ಸುಮ್ಮನೆ ಇದ್ದೀವಿ ಅಂತ ಹೇಳಿದರು. ಅದಕ್ಕೆ ಬರ್ರಿ, ನಾನು ಕೆಲಸ ಕೊಡ್ತೀನಿ ಅಂತ ಹೇಳಿದರು. ಇದು ಯಾವ ರೀತಿ ಇದೆ ಅಂತ ಹೇಳಿದರೆ ನೋಡಿ, ಈ ಯಜಮಾನನಿಗೆ ತನ್ನ ಕೆಲಸ ಆಗಬೇಕು, ದ್ರಾಕ್ಷೆ ತೋಟದ ಕೆಲಸ ಮುಗಿಬೇಕು. ಅದಕ್ಕೆ ಎಲ್ಲ ಕೆಲಸಗಾರನ ನೇಮಿಸಿಕೊಳ್ಳುತ್ತಿದ್ದಾನೆ. ಸಣ್ಣವರನ್ನು, ದೊಡ್ಡವರನ್ನು, ಬಲಸ್ಥರನ್ನ, ಬಲಹೀನರನ್ನು, ಎಲ್ಲ ಸುಮ್ಮನೆ ಇರುವಂಥವನ್ನ, ಸುಮ್ಮನೆ ಕಾಲ ಕಳೆಯುವಂಥವನ್ನ ಎಲ್ಲರನ್ನು ಕರ್ಕೊಂಡು ಹೋಗಿ ಕೆಲಸ ಮಾಡಿರಿ, ನಾನು ನಿಮಗೆ ಸಂಬಳ ಕೊಡ್ತೀನಿ ಅಂತ ಹೇಳಿದರು. ಇವತ್ತು ದೇವಜನವೇ, ಹೊಸದಾಗಿ ದೇವರನ್ನು ನಂಬಿರುವಂಥವರು, ದೇವರ ಬಳಿಗೆ ಬಂದಿರುವವರು, ದೇವರ ಸೇವೆ ಮಾಡುವಂಥವರು, ಕಡಿಮೆ ಪ್ರಾರ್ಥನೆ ಮಾಡುವವರು, ಈಗ ಒಂದು ಕೆಲಸ ಮಾಡುವವರು, ನೋಡಪ್ಪ ಅವರೆಲ್ಲ ಎಷ್ಟು ಚೆನ್ನಾಗಿ ಆಗಿಬಿಟ್ರು. ನಾವು ಎಷ್ಟು ವರ್ಷದಿಂದ ಕರ್ತನ ಸೇವೆ ಮಾಡ್ತಾ ಇದ್ದೀವಿ, ದುಡಿತಾ ಇದ್ದೀವಿ, ಪ್ರಯಾಸ ಪಡ್ತಾ ಇದ್ದೀವಿ, ಇವರು ಇಷ್ಟು ಬೇಗ ಫೇಮಸ್ ಆಗಿಬಿಟ್ರಲ್ವಾ, ಇಷ್ಟು ಸಣ್ಣ ವಯಸ್ಸಿಗೆ ಫೇಮಸ್ ಆಗಿಬಿಟ್ರಲ್ವಾ ಅಂತ ಅಸೂಯೆ ಪಡುವುದಕ್ಕಿಂತ, ದೇವರು ನಿಮಗೂ ನನಗೂ ಕೊಟ್ಟಂಥ ಜವಾಬ್ದಾರಿಯನ್ನು ನಿಯತ್ತಾಗಿ ನಾವು ಮಾಡುವುದು ಬಹಳ ಮುಖ್ಯ. ಆ ನಿಯತ್ತಾಗಿ ಆ ಕೆಲಸವನ್ನು ಮಾಡಿದರೆ ಅದಕ್ಕೆ ಕೊಡಬೇಕಾದಂಥ ಪ್ರತಿಫಲವನ್ನು ದೇವರು ನಿಮಗೂ ನನಗೂ ಕೊಡುತ್ತಾರೆ. ನಿಯತ್ತಾಗಿ ಮಾಡಬೇಕು. ರೂತಳು ನೋಡುತ್ತಾ ಇದ್ದೇವೆ, ದೇಶವನ್ನು ಬಿಟ್ಟು ದೇಶಕ್ಕೆ ಬಂದಳು. ತನ್ನ ಅತ್ತೆಯನ್ನು ಸಾಕುವುದಕ್ಕಾಗಿ ಹಕ್ಕಲಾಯಲಿಕ್ಕೆ ಹೋಗುತ್ತಾಳೆ. ಆಕೆ ಹೋಗ್ಬಿಟ್ಟು ಎಲ್ಲ ಕೊಯ್ದಿರುವಂಥ ಒಂದು ಒಳ್ಳೆ ತೆನೆಗಳನ್ನು ಆಕೆ ತೆಗೆದುಕೊಳ್ಳಲಿಲ್ಲ. ಬದಲಾಗಿ ಅವರೆಲ್ಲ ಅಕ್ಕಲಾಯ್ದು ಬಿಟ್ಟಿರುವುದನ್ನು ಅಕ್ಕಲಾಯೋದಕ್ಕೆ ಹೋಗ್ತಾಳೆ. ನೋಡಿ, ಆಕೆ ಎಷ್ಟು ಕಷ್ಟಪಡುತ್ತಾಳೆಂದರೆ, ಪ್ರತಿಫಲ ಯಾರೋ ನನ್ನನ್ನು ನೋಡ್ತಾ ಇದ್ದಾರೆ, ಯಾರೋ ನನ್ನನ್ನು ಮೆಚ್ಚಿಕೊಳ್ತಾರೆ ಅಂತ ಆಕೆ ನೋಡಲಿಲ್ಲ. ಹೊಟ್ಟೆಪಾಡಿಗಾಗಿ ತನ್ನ ಅತ್ತೆಗೋಸ್ಕರ ಕಷ್ಟಪಡುವುದನ್ನು ನೋಡುತ್ತಾ ಇದ್ದೇವೆ. ನೀವು ನಾನು ಹೋಲಿಕೆ ಮಾಡಿಕೊಳ್ಳುವುದನ್ನು ಬಿಟ್ಟು, ನಾನ್ಯಾಕೆ, ನಾನೆಂಗೆ, ಇವನೆಂಗೆ ಅಂತ ಹೇಳಿ ಹೋಲಿಕೆ ಮಾಡಿಕೊಳ್ಳುವುದನ್ನು ಬಿಟ್ಟು, ಕರ್ತನು ಪ್ರತಿಫಲ ಕೊಡುವನು ಎಂದು ನೆನೆಸಿ
ನೀತಿ ನಿಯತ್ತಿನಿಂದ ನಾವು ಕೆಲಸ ಮಾಡುವವರು ಆಗಿರಬೇಕು. ರೂತಳ ಒಂದು ಸಹೋದರಿ ಹಿಂದಿರುಗಿ ಹೊರಟೋದ್ಲು. ಆದರೆ ಈ ರೂತಳು ಕಷ್ಟಪಡುವುದನ್ನು ಆಯ್ಕೆ ಮಾಡಿಕೊಂಡಳು. ಹೇಗೂ ತನ್ನ ಅತ್ತೆಯನ್ನು ತಾಯಿಯಂತೆ ನೋಡಿಕೊಳ್ಳಬೇಕೆಂದು ಬಂದಳು. ಅದರ ನಿಮಿತ್ತವಾಗಿ ರೂತಳಿಗೆ ಕನಿಕರ ದೊರೆಯಿತು. ಬೋವಜನಿಂದ ಕನಿಕರ ದೊರೆಯಿತು. ಅದರಿಂದ ಆಕೆಯ ಜೀವಿತವು ಅನುಗ್ರಹಿಸಲ್ಪಟ್ಟಿತು. ಇವತ್ತು ದೇವಜನವೇ, ಅಯ್ಯೋ ಮುಂದಿನ ದಾರಿ ಕಷ್ಟ, ಹೇಗಿರುತ್ತೋ ಏನಾಗುತ್ತೋ, ನನಗೆ ಪ್ರತಿಫಲ ಹೇಗೆ ಸಿಗುತ್ತೋ ಎಂತ ನಡೆಯುತ್ತೋ ಅಂತ ನಾವು ಆಲೋಚನೆ ಮಾಡಬಾರದು. ದೇವರು ನಮಗೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ನಾವು ಚಾಚೂ ತಪ್ಪದೆ ಒಳ್ಳೆಯ ರೀತಿಯಲ್ಲಿ ಮಾಡಿ ಮುಗಿಸುವವರು ಆಗಿರಬೇಕು ಅಷ್ಟೇ. ನಮಗೆ ಕೊಟ್ಟಂಥದ್ದನ್ನು ಓಡ್ತಾ ಇರಬೇಕು. ಕುದುರೆಗೆ ನೀವು ನೋಡಿರ್ತೀರಾ, ಕುದುರೆಯ ಕಣ್ಣಿಗೆ ಪಕ್ಕದಲ್ಲಿ ಒಂದು ಕಟ್ಟಿರ್ತಾಳೆ, ಅದು ಆ ಕಡೆ ಈ ಕಡೆ ನೋಡಬಾರ್ದು ಅಂತೇಳಿ. ನೇರವಾಗಿ ತನ್ನ ಓಟವನ್ನು ಓಡಬೇಕು. ಪಕ್ಕದವರನ್ನ ನೋಡಿದರೆ, ಈ ಓಟವನ್ನು ಓಡುವವರು ಓಡುವಂಥ ಸಂದರ್ಭದಲ್ಲಿ ರನ್ನಿಂಗ್ ರೇಸಲ್ಲಿ ಪಕ್ಕದವ್ರು ಹೆಂಗೆ ಓಡ್ತಾ ಇದ್ದಾರೆ, ಹಿಂದ್ಗಡೆಯವರು ಹೆಂಗೆ ಓಡ್ತಾ ಇದ್ದಾರೆ ಅಂತ ಹಿಂದಕ್ಕೆ ತಿರುಗಿ ನೋಡೋದಾದರೆ ಓಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ತನಗೇನು ತನ್ನ ಗುರಿ ಮುಟ್ಟಬೇಕು, ತನ್ನ ಪಕ್ಕದಲ್ಲಿ ಸೈಡಲ್ಲಿ ಯಾರು ಬಂದರೂ ಅವರಿಗಿಂತ ಸ್ಪೀಡಾಗಿ ನಾನು ಓಡಬೇಕು ಅನ್ನೋದು ಅಷ್ಟೇ ಇರಬೇಕು. ಅಷ್ಟು ಬಿಟ್ಬಿಟ್ಟು ಹಿಂದಕ್ಕೆ ತಿರುಗಿ ನೋಡಬಾರ್ದು, ಕಂಪೇರ್ ಮಾಡ್ಕೊಳ್ಬಾರ್ದು. ನಿಧಾನಕ್ಕೆ ಬರ್ತಾ ಇದ್ದಾರೆ ಬಿಡು ಅಂಥೇಳಿ ನಾವು ಮುಂದಕ್ಕೆ ನಾವೇನು ಓಡಬೇಕೇ ಹೊರತು ನಿಲ್ಲಬಾರ್ದು. ಇಲ್ಲಿ ಬಂದಿರುವವರೆಲ್ಲರೂ ಹಾಗೆ ಕಡೆಗೆ ಅಲ್ಲಿ ಏನು ನಡೆಯುತ್ತೆ ಅಂತ ನೀವು ನೋಡುವಾಗ, ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 20ನೇ ಅಧ್ಯಾಯದ 12ನೇ ವಾಕ್ಯಕ್ಕೆ ಬಂದಾಗ, ಕಡೆಗೆ ಬಂದ ಇವರು 1 ತಾಸು ಹೊತ್ತು ಮಾತ್ರ ಕೆಲಸ ಮಾಡಿದ್ದಾರೆ. ನಾವು ದಿನವೆಲ್ಲ ಬಿಸಿಲಿನಲ್ಲಿ ಕೆಲಸ ಮಾಡಿ ಕಷ್ಟಪಟ್ಟಿದ್ದೇವೆ, ಇವರನ್ನು ನಮಗೆ ಸಮ ಮಾಡಿದ್ದೀಯೇ ಅಂದರು. ಗುಣಗುಟ್ಟಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ಏನಯ್ಯ, ನೀನು ಮಾಡಿದ್ದು ನ್ಯಾಯನ? ಅನ್ಯಾಯ ತಾನೇ? ನಾವು ಬೆಳಿಗ್ಗೆನೇ ಬಂದಿದ್ದೇವೆ, ಆದರೆ ಇವರು ಬಂದಿರೋದು ಈಗ 1 ತಾಸು ಕೆಲಸ ಮಾಡಿದ್ದಾರೆ, ನಾವು 11 ತಾಸು ಎಕ್ಸ್ಟ್ರಾ ಮಾಡಿದ್ದೇವೆ. ಬೆಳಿಗ್ಗೆ 6ರಿಂದ ಹಿಡಿದರೆ ಸಂಜೆ 6ಗೆ 12 ತಾಸು ಆಗುತ್ತಲ್ವಾ. ಸೊ 12 ಗಂಟೆಗಳ ಕಾಲ ದುಡಿದ್ರೆ ಅವರು 1 ಗಂಟೆಗೆ ದುಡಿದಿದ್ದಾರೆ. ನೋಡಿ, ಕೆಲವರು ಬಿಸ್ನೆಸ್ ಮಾಡೋರು ಎಲ್ಲ, ನಾವು ಇಲ್ಲಿ ಸಂಬಳ ತಗೊಳ್ಳೋರು ಪಾಪ ಅಲ್ಲೇ ತಗೊಳ್ತಾ ಒಂದು 500 ರೂಪಾಯಿ ಜಾಸ್ತಿ, 1000 ರೂಪಾಯಿ ಜಾಸ್ತಿ ಕೊಡ್ತಾರೆ. ಆದರೆ ಕೆಲವರಿಗೆ ಬಂದ ತಕ್ಷಣವೇ ಸಂಬಳ ಜಾಸ್ತಿ ಇರ್ತದೆ. ಆದರೆ ದೇವರು ಇವತ್ತು ನಮಗೆ ಹೇಳುವ ವಿಚಾರ ಏನಂದರೆ, ನಿಮಗೆ ನಾನು ಏನು ವಾಗ್ದಾನ ಮಾಡಿದ್ದೇನೋ, ನಾನು ನಿಮಗೆ ಏನಂತ ಮಾತು ಕೊಟ್ಟಿದ್ದೇನೋ ಆ ಮಾತಿನಂತೆ ನಿಮ್ಮನ್ನು ಆಶೀರ್ವಾದ ಮಾಡುತ್ತೇನೆ ಅಷ್ಟೇ. ನಾನು ಕೊಟ್ಟ ಮಾತಿನಂತೆ ನಿಮ್ಮನ್ನು ಆಶೀರ್ವದಿಸ್ತೇನೆ. ನಿಮಗೆ ಏನನ್ನು ನಾನು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನೋ ಅದನ್ನು ನಾನು ಮಾಡಿಯೇ ಮಾಡ್ತೇನೆ. ಹಾಲೆಲೂಯಾ. ಇವತ್ತು ದೇವರ ವಾಕ್ಯವನ್ನು ಕೇಳುತ್ತಿರುವ ದೇವಜನವೇ, ಸಭೆಯಲ್ಲಾಗಲಿ, ಮನೆಯಲ್ಲಾಗಲಿ, ಕೆಲಸದಲ್ಲಾಗಲಿ ಹೋಲಿಕೆ ಮಾಡಿಕೊಳ್ಳುವುದು ಬೇಡ. ಯಜಮಾನನು ಯಜಮಾನನೇ, ದಾಸರು ನಾವು ದಾಸರೇ. ನಾವು ಯಜಮಾನನನ್ನು ಮೆಚ್ಚಿಸಲಿಕ್ಕೆ ನೋಡಬೇಕೇ ಹೊರತು ಗುಣಗುಟ್ಟಬಾರದು. ಇಸ್ರಾಯೇಲರು ದೇವರ ವಿರುದ್ಧವಾಗಿ ಗುಣಗುಟ್ಟಿ ದೇವರ ಕೋಪಕ್ಕೆ ಗುರಿಯಾದರು ಅಲ್ವಾ. ಗುಣಗುಟ್ಟಿ ಅವರ ಪ್ರಯಾಣವನ್ನು ಹೆಚ್ಚು ಮಾಡಿಕೊಂಡ್ರು, ಜೀವಿತಗಳನ್ನೇ ಹಾಳು ಮಾಡಿಕೊಂಡ್ರು. ದೇವರು ಹೇಳ್ತಾನೆ, ಗುಣಗುಟ್ಟಬೇಡ್ರಿ. ಯಜಮಾನನ ವಿರುದ್ಧವಾಗಿ ಗುಣಗುಟ್ಟಬೇಡ್ರಿ, ಮೇಲಧಿಕಾರಿಯ ವಿರುದ್ಧವಾಗಿ ಗುಣಗುಟ್ಟಬೇಡ್ರಿ, ಸೇವಕರ ವಿರುದ್ಧವಾಗಿ ಗುಣಗುಟ್ಟಬೇಡ್ರಿ. ಬದಲಾಗಿ ನೀವೇನು ಮಾಡಿರಿ, ಅವರಿಗೆ ಅಧೀನರಾಗಿರ್ರಿ, ಅವರಿಗೆ ಅಧೀನರಾಗಿರ್ರಿ. ಆಗ ದೇವರು ಹೇಳ್ತಾನೆ, ನಾನು ಬರಬೇಕಾದ ಪ್ರತಿಫಲವನ್ನು ನಿಮಗೆ ಕೊಡುತ್ತೇನೆ. ಹಾಲೆಲೂಯಾ. ವಾಕ್ಯವನ್ನು ಆಲಿಸುತ್ತಿರುವ ದೇವಜನವೇ, ನೀವು ನಾನು ಹಾಗೇನೆ ದೇವರ ವಾಕ್ಯವನ್ನು ಆಲಿಸುತ್ತಾ ದೇವರ ಕೈಯಲ್ಲಿ ನಮ್ಮನ್ನು ಸಮರ್ಪಣೆ ಮಾಡುತ್ತಾ ನಾವು ಕೊಡುವುದಾದರೆ ಆತನು ನಮಗೆ ಪ್ರತಿಫಲವನ್ನು ಕೊಡುತ್ತಾನೆ. ಅದಕ್ಕೆ ದೇವರ ವಾಕ್ಯದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದ 5 ಮತ್ತು 6ನೇ ವಚನದಲ್ಲಿ, ಅದರಂತೆ ಈಗಿನ ಕಾಲದಲ್ಲಿಯೂ ದೇವರು ಕೃಪೆಯಿಂದ ಆದುಕೊಂಡವರಾದ ಕೆಲವರು ಉಳಿದಿದ್ದಾರೆ. ಕೃಪೆಯಿಂದ ಆದುಕೊಂಡನು ಅಂದ ಮೇಲೆ ಪುಣ್ಯಕ್ರಿಯೆಗಳ ಕಾರಣದಿಂದ ಆದುಕೊಳ್ಳಲಿಲ್ಲವಷ್ಟೇ, ಆಗಲ್ಲದ ಪಕ್ಷಕ್ಕೆ ಕೃಪೆಯನ್ನು
ಇನ್ನೂ ಎನ್ನುವುದಕ್ಕೆ ಆಗುವುದಿಲ್ಲ ಎಂದು ಹೇಳುತ್ತಾ ಇದ್ದಾನೆ. ದೇವರು ನಿಮ್ಮನ್ನು ನನ್ನನ್ನು ಕೃಪೆಯಿಂದ ಆದುಕೊಂಡಿದ್ದಾನೆ. ಕೃಪೆಯಿಂದ ಆದುಕೊಂಡಿದ್ದಾನೆ. ಹೇಗೆ ಯಜಮಾನ ನಮ್ಮನ್ನು ಈ ಕೆಲಸದವರನ್ನ ಆದುಕೊಂಡನೋ ನಮ್ಮನ್ನು ಹಾಗೆ ಆದುಕೊಂಡನು. ನಿಮ್ಮಲ್ಲಿ ಬೆಳಿಗ್ಗೆನೇ ಕಷ್ಟಪಡುವವರು ಇರಬಹುದು. 9 ಗಂಟೆಗೆ ಸುಮ್ಮನೆ ಇದ್ದಂತೆ ನಿಮಗೆ ದೇವರು ಕರೆದಿರಬಹುದು. ಮಧ್ಯಾಹ್ನ ನಿಮ್ಮನ್ನು ಕರೆದಿರಬಹುದು. 3 ಗಂಟೆಗೆ ನಿಮ್ಮನ್ನು ಕರೆದಿರಬಹುದು. 5 ಗಂಟೆಗೆ ನಿಮ್ಮನ್ನು ಕರೆದಿರಬಹುದು. ಪಟ್ಟಣದಿಂದಲೋ ಹಳ್ಳಿಯಿಂದಲೋ ಬಡತನದಿಂದಲೋ ಸುಖದಿಂದಲೋ ಎಲ್ಲಿಂದ ನಿಮ್ಮನ್ನು ಕರೆದಿದ್ದರು ಅವನು 5 ಗಂಟೆಗೆ ಬಂದರೂ 5 ಗಂಟೆಯಿಂದ 6 ಗಂಟೆಯವರೆಗೂ ನಿಯತ್ತಿನಿಂದ ಕೆಲಸ ಮಾಡಬೇಕು. ಇನ್ನೊಂದು ಸ್ವಲ್ಪ ಹೊತ್ತಿದೆ ಬಿಡು, ನಾನೇಗೂ ಕಾಲ ಕಳ್ಕೊಂಡು ಹೋಗ್ತೀನಿ ಅಂತ ಹೇಳಿದರೆ ಯಜಮಾನನು ಅದನ್ನು ಇಷ್ಟಪಡೋದಿಲ್ಲ. ಇವತ್ತು ನೀವು ನಾನು ಯಜಮಾನನನ್ನು ಮೆಚ್ಚಿಸಬೇಕು. ನಿಮಗೆಲ್ಲ ಹಳೆ ಒಡಂಬಡಿಕೆಯಲ್ಲಿ ಯಾಕೋಬನ ಬಗ್ಗೆ ಗೊತ್ತಿದೆ ಅಲ್ವಾ? ಯಾಕೋಬನು ತನ್ನ ಮಾವನ ಹತ್ರ ಹೋಗ್ತಾನೆ. ಮಾವನ ಹತ್ರ ಹೋಗಿ ದುಡಿಮೆ ಮಾಡ್ತಾನೆ, ನಿಯತ್ತಿನಿಂದ ದುಡಿಮೆ ಮಾಡ್ತಾನೆ. ಆದರೆ ಮಾವ ಏನು ಮಾಡ್ತಾನೆ ಗೊತ್ತಾ? ಅವನ ಸಂಬಳವನ್ನು ಜಾಸ್ತಿ ಮಾಡುವುದಕ್ಕಿಂತ ಕಡಿಮೆ ಮಾಡ್ತಾನೆ. ಅವನ ಸಂಬಳವನ್ನು ಜಾಸ್ತಿ ಮಾಡೋದಕ್ಕಿಂತ ಕಡಿಮೆ ಮಾಡ್ತಾನೆ. ಆದರೆ ಅವನು ಮಾವ ನಾನು ಕೆಲಸ ಮಾಡಲ್ಲ, ನಾನು ಬಿಟ್ಟು ಹೊರಟೋಗ್ತೀನಿ ಅಂತ ಹೋಗಲಿಲ್ಲ. ತಾಳ್ಮೆಯಿಂದ ತನಗೇನು ಕೆಲಸ ಕೊಟ್ಟಿದ್ದಾನೆ ಆ ಕೆಲಸ ಮಾಡ್ದ. 7 ವರ್ಷ ಮೊದಲನೇ ಹೆಂಡತಿಗೋಸ್ಕರ, ಇನ್ನೊಂದು 7 ವರ್ಷ ಎರಡನೇ ಹೆಂಡತಿಗೋಸ್ಕರ, ಆನಂತರ ತನ್ನ ಆದಾಯಕ್ಕೋಸ್ಕರ ದುಡಿತಾ ಇದ್ದನು. ಕೊನೆಗೆ ತನ್ನ ಮಾವನಾದಂಥ ಲಾಭಾನನಿಗಿಂತಲೂ ಅಧಿಕವಾದಂಥ ಆಸ್ತಿಪರನು ಆದನು. ಅವನಿಗನಿಸುತ್ತೆ, ಇದೇನಪ್ಪ ಇವನ ಆಸ್ತಿ ಜಾಸ್ತಿ ಆಗೋಯ್ತಲ್ವಾ? ಹೌದು ಪ್ರಿಯದರ್ಶನವೇ, ದೇವರು ನಮ್ಮ ಸ್ವಲ್ಪವನ್ನು ಸಮೃದ್ಧಿ ಮಾಡುತ್ತಾನೆ. ನಮಗಿರುವಂಥದ್ದರಲ್ಲಿ ಹೆಚ್ಚು ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಆದುದರಿಂದ ದೇವರು ಕೊಟ್ಟ ಜವಾಬ್ದಾರಿಯನ್ನು ನಿಯತ್ತಿನಿಂದ ಮಾಡಬೇಕು. ತಲಾಂತುಗಳನ್ನು ಕೊಟ್ಟಂಥವರ ಕುರಿತಾಗಿ ನಾವು ಮಾತನಾಡುತ್ತೇವೆ. ಒಬ್ಬನಿಗೆ 2 ತಲಾಂತು, ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 1 ತಲಾಂತನ್ನು ಕೊಟ್ಟನು. ಕೊಟ್ಟಿರುವ 1 ತಲಾಂತನ್ನು ಅವನು ಬಚ್ಚಿಟ್ಟನು. ಆದರೆ ಈ ಬೇರೆ ತಲಾಂತನ್ನು ಕೊಡಲ್ಪಟ್ಟವರು ಮಾತ್ರ 2 ಇನ್ನೆರಡು, 5 ಇನ್ನೈದು ಮಾಡಿದನು. ಅವರನ್ನು ನೋಡಿ ಬಲ ನಂಬಿಗಸ್ತರಾದ ನನ್ನ ಆಳುಗಳೇ ಎಂದು ಕರೆದನು. ಈ ದಿನ ನಮಗೆ ಕೊಡಲ್ಪಟ್ಟಿರುವಂಥ ಕೆಲಸವನ್ನು ನಿಯತ್ತಿನಿಂದ ನಾವು ಮಾಡುವುದಾದರೆ ದೇವರು ನಮ್ಮ ಮೇಲೆ ಕೃಪೆ ಕನಿಕರಗಳನ್ನು ತೋರಿಸುತ್ತಾರೆ. ಬೇರೆಯವ್ರನ್ನ ನೋಡಿ ಹೋಲಿಕೆ ಮಾಡ್ಕೋಬೇಡ್ರಿ, ಬೇರೆಯವ್ರ ಕುರಿತು ಚಿಂತಿಸಬೇಡ್ರಿ, ಗುಣಗುಟ್ಟಲಿಕ್ಕೆ ಹೋಗಬೇಡ್ರಿ. ಬೇರೆ ಯಾವ ಕಾರ್ಯಗಳನ್ನು ಮಾಡಿದೆ ದೇವರೇ, ನನ್ನನ್ನು ಹಳ್ಳಿಯಲ್ಲಿ ಇಟ್ಟಿದ್ದಿ, ಈ ಸಣ್ಣ ಕೆಲಸದಲ್ಲಿ ಇಟ್ಟಿದ್ದಿ, ಎಲ್ಲೇ ನನ್ನನ್ನು ಇಟ್ಟರೂ ಕೂಡ ನಿನ್ನ ಕೃಪೆಯೊಂದು ನನ್ನ ಮೇಲೆ ಇರುವುದಕ್ಕಾಗಿ ನಿನಗೆ ಸ್ತೋತ್ರ ಎಂದು ಹೇಳುವುದಾದರೆ ಖಂಡಿತವಾಗಿ ದೇವರು ಎಲ್ಲದಕ್ಕೂ ಮೂಲನು. ನಮ್ಮ ಕೈ ಕೆಲಸಗಳನ್ನು ಅನುಗ್ರಹಿಸುವ ಆತನಾಗಿದ್ದಾನೆ. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಭುಜಿಸುವಿ, ನಿನಗೆ ಶುಭವಿರುವುದು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಹಾಗೆ ಈ ಕೆಲಸಗಾರರು, ಅಯ್ಯೋ ನನಗೇನಪ್ಪ ಈ ಥರ ಮಾಡಿದರು, ಅವ್ರಿಗೆ ಆ ಥರ ಮಾಡಿದರು ಅಂತ ಹೇಳಿದರು. ನನಗೆ ಮನಸ್ಸಿದ್ದ ಹಾಗೆ ನಾನು ಮಾಡ್ತೇನೆ, ನನ್ನ ಕೆಲಸ ಮುಗಿಬೇಕು, ನಾನು ಯಾರನ್ನ ಬೇಕಾದರೂ ಅಪಾಯಿಂಟ್ ಮಾಡಿಕೊಳ್ತೇನೆ. ದೇವರು ಯಾರನ್ನು ಉನ್ನತಿಗೆ ತರ್ತಾರೆ, ಯಾರನ್ನು ಆಶೀರ್ವಾದ ಮಾಡ್ತಾರೆ, ಯಾವ ದುಷ್ಟರು ಯಾವ ಒಳ್ಳೆಯವರು ನಾವು ಯೋಚನೆ ಮಾಡೋದು ಬೇಕಾಗಿಲ್ಲ. ನಮಗೆ ದೇವರು ಕೊಟ್ಟಿರುವುದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಮಾಡಿ ಮುಗಿಸುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಮಾಡ್ತೀರಾ? ಆ ರೀತಿಯಾಗಿ ದೇವರೇ ನನಗೆ ಕೊಟ್ಟಿರೋ ಮಕ್ಕಳನ್ನು ಜವಾಬ್ದಾರಿಯುತವಾಗಿ ಬೆಳೆಸ್ತೇನೆ, ಕೊಟ್ಟಿರೋ ಸಣ್ಣ ಮನೆಯನ್ನು ಸಣ್ಣ ಕೆಲಸವನ್ನು ನಿಯತ್ತಿನಿಂದ ನಾನು ಮಾಡುತ್ತೇನೆ, ಅದನ್ನು ನೀನು ಉನ್ನತಿಗೆ ಆಶೀರ್ವಾದ ಮಾಡು ಎಂದು ನೀವು ಕೇಳುತ್ತೀರಾ? ಕೇಳುವುದಾದರೆ ಕರ್ತನು ನಿಮ್ಮನ್ನು, ನಿಮ್ಮ ಜೀವಿತಗಳನ್ನು ಅತ್ಯುನ್ನತವಾಗಿ ಅನುಗ್ರಹಿಸುವಂಥವರು ಆಗಿದ್ದಾನೆ. ಕರ್ತನು ತಾನೇ ನಿಮ್ಮನ್ನು ನನ್ನನ್ನು ಅದೇ ರೀತಿಯಲ್ಲಿ ಹೆಚ್ಚು ಸಂಬಳವನ್ನು ಕೊಟ್ಟು ಹೆಚ್ಚು ಪ್ರತಿಫಲವನ್ನು ಕೊಡುವಂತೆ ನಾವು ಕರ್ತನಲ್ಲಿ ಮೊರೆ ಇಡೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯಾದ ದೇವರೇ, ನಿನ್ನ ಅಭಿಲಾಷೆ, ನಿನ್ನ ಕೆಲಸ, ನಿಮ್ಮ ಬಳಿಯಲ್ಲಿ, ನಿಮ್ಮ ಜೊತೆಯಲ್ಲಿ, ನಿಮ್ಮ ಕೆಳಗಡೆ ಕೆಲಸ ಮಾಡುವುದೇ ದೊಡ್ಡ ಆಶೀರ್ವಾದ. ಕೆಲವು ಸಂದರ್ಭಗಳಲ್ಲಿ ನಮಗೆ ನಡೆಯದೇ ಇರುವುದನ್ನು,
ನಮಗೆ ಸಿಗದೇ ಇರುವಂಥದ್ದನ್ನು ಆಲೋಚನೆ ಮಾಡಿ ಕುಗ್ಗಿ ಹೋಗುತ್ತೇವೆ. ನನಗೆ ಪ್ರಮೋಷನ್ ಬರಬೇಕಾಗಿತ್ತು, ನನಗೆ ಒಳ್ಳೆಯ ಸ್ಥಾನ ಸಿಗಬೇಕಾಗಿತ್ತು, ಒಳ್ಳೆಯ ರಿಸಲ್ಟ್ ಸಿಗಬೇಕಾಗಿತ್ತು, ನೋಡಿ ಅವರು ಚೆನ್ನಾಗಿದ್ದಾರೆ, ನಾನೇ ಈ ರೀತಿ ಇದ್ದೇನೆ ಎಂದು ಕೆಲವು ಸಾರಿ ದುಃಖ ಪಡುವತ್ತ ಈ ದೇವ ಜನರನ್ನು ಕನಿಕರಿಸಿರಿ. ನಿನ್ನ ಆತ್ಮನ ಶಕ್ತಿಯಿಂದ ತುಂಬಿಸಿರಿ. ಗುಣಗುಟ್ಟದೆ, ವಿವಾದ ಮಾಡದೆ, ಜಗಳ ಮಾಡದೆ, ಯಜಮಾನನಿಗೆ ವಿರುದ್ಧವಾಗಿ ತಿರುಗಿ ಬೀಳದೆ, ಆ 1 ತಲಾಂತು ಕೊಡಲ್ಪಟ್ಟವನ ಹಾಗೆ ನೀನು ಬಹಳ ಕಠಿಣನೂ ಆದುದರಿಂದ ನಾನು ಈ ರೀತಿ ಮಾಡಿದೆ ಎಂದು ಕೋಪ ತರಿಸದೆ ಯಜಮಾನನಿಗೆ ತಕ್ಕಂತೆ ನಡೆದುಕೊಳ್ಳಲಿಕ್ಕೆ ಸಹಾಯ ಮಾಡಿರಿ ಅಪ್ಪ. ಹೌದು ದೇವರೇ, ನೀವು ನಿಮ್ಮ ರಾಜ್ಯದ ಕೆಲಸವನ್ನು ನಮಗೆ ಕೊಟ್ಟಿದ್ದೀರಾ. ಸುವಾರ್ತೆ ಸಾರುವುದಾಗಿರಬಹುದು, ನಿನ್ನ ನಾಮ ಮಹತ್ವ ಪಡಿಸುವುದಾಗಿರಬಹುದು, ಸಭೆಗಳಾಗಿರಬಹುದು, ವಿಶ್ವಾಸಿಗಳಾಗಿರಬಹುದು, ನಮಗೆ ಕೊಡಲ್ಪಟ್ಟವರನ್ನು ನಾವು ಬಹಳ ಜಾಗರೂಕತೆಯಿಂದ ಒಳ್ಳೆ ರೀತಿಯಲ್ಲಿ ಅವರನ್ನು ಬೆಳೆಸುವುದಕ್ಕೆ ಬೇಕಾದ ಕೃಪೆಯನ್ನು ನಮಗೆ ಅನುಗ್ರಹಿಸಿ ಕೊಡಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಈ ಮೊರೆಯನ್ನು ಆಲಿಸಿದಂಥ ದೇವರೇ, ಇವತ್ತು ನಿನ್ನ ಸಮ್ಮುಖಕ್ಕೆ ಬಂದಿರುವಂಥ ಈ ನಿನ್ನ ಪ್ರಿಯ ಮಕ್ಕಳನ್ನು ನೀನು ನೆನಪಿಸಿಕೊಂಡು ಅವರು ಪಟ್ಟ ಕಷ್ಟಕ್ಕೆ ತಕ್ಕಂಥ ಪ್ರತಿಫಲವನ್ನು ಅನುಗ್ರಹಿಸಿ ಕೊಡಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಎಲೆ ಕಷ್ಟಪಡುವವರೇ, ಪ್ರಯಾಸ ಪಡುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು, ನಾನು ನಿಮಗೆ ಪ್ರತಿಫಲ ಕೊಡುವೆನು ಎಂದು ಹೇಳುವ ದೇವರು ನೀವಾಗಿದ್ದೀರಪ್ಪ. ಆ ಮಾತಿನಂತೆ, ವಾಗ್ದಾನದಂತೆ ಇವರು ವಿಶ್ರಾಂತಿ ಹೊಂದುವ ರೀತಿಯಲ್ಲಿ ಇವರ ಕಾರ್ಯಗಳನ್ನು ಸಫಲಪಡಿಸಪ್ಪ. ಉನ್ನತವಾದ ರೀತಿಯಲ್ಲಿ ಇವರು ಆಶೀರ್ವದಿಸಲ್ಪಡುವಂತೆ ಕೃಪೆಯನ್ನು ತೋರಿಸಿರಿ ಎಂದು ಬೇಡುತ್ತಾ ಇದ್ದೇವೆ. ಇವರ ಮಕ್ಕಳ ವಿಷಯದಲ್ಲಿ, ಮನೆ ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ, ವ್ಯಾಪಾರದ ವಿಷಯದಲ್ಲಿ ಪ್ರಯತ್ನಿಸುವ ಪ್ರತಿ ಪ್ರಯತ್ನ, ಹಾಕುವ ಪ್ರತಿ ಕೆಲಸ ಅನುಗ್ರಹಿಸಲ್ಪಡಲಿ. ರೂತಳು ಹೇಗೆ ಅಪ್ಪ ದೇವರೇ, ಆಕೆಯು ಉನ್ನತವಾದಂಥ ತೆನೆಗಳನ್ನು ಆಶಿಸಲಿಲ್ಲ, ಅಕ್ಕಲಾಗಿಕೊಂಡಳು ಸ್ವಾಮಿ. ಆಗ ಆಕೆಗೆ ದೇವರೇ, ಆಕೆ ಮಾಡಿದಂಥ ಕೃತ್ಯಕ್ಕೆ ತಕ್ಕಂತೆ ದೊಡ್ಡ ಅನುಗ್ರಹಗಳು, ಆಶೀರ್ವಾದಗಳು ಆಕೆಗೆ ಲಭಿಸಿದವು. ನಾವು ಕೂಡ ತಾಳ್ಮೆಯಿಂದ ಕಾಯುತ್ತಾ ಇರುವುದಾದರೆ, ನಮ್ಮ ಕೆಲಸವನ್ನು ನಾವು ಮಾಡುತ್ತಿರುವುದಾದರೆ, ನೀವು ನಮ್ಮನ್ನು ಉನ್ನತಿಗೆ ತೆಗೆದುಕೊಂಡು ಬರುತ್ತೀರಿ. ದೇವರೇ, ಖಂಡಿತ ಕಾರ್ಯವನ್ನು ನೀನು ಮಾಡುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ. ಈ ಪ್ರಾರ್ಥನೆಯನ್ನು ನೀವು ಆಲಿಸಿ ಸದುತ್ತರವನ್ನು ಕೊಟ್ಟು ಈ ದಿನವೆಲ್ಲ ನಾವು ಸುಖವಾಗಿ ಸಮಾಧಾನವಾಗಿ ಕೆಲಸ ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ, ನೀತಿಯಿಂದ, ಒಳ್ಳೆಯತನದಿಂದ ಮಾಡಿ ಮುಗಿಸುವುದಕ್ಕೆ ಸಹಾಯ ಮಾಡಿಕೊಟ್ರಿ. ತಡೆಯಾಗಿರುವ ಆಶೀರ್ವಾದಗಳನ್ನು ಇವರಿಗೆ ಅನುಗ್ರಹಿಸಿಕೊಟ್ಟು ನಿನ್ನ ಪರಲೋಕದ ಕೃಪೆಗಳಿಂದ ತುಂಬಿಸಿ ನಡೆಸಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದಾತನು ಸದುತ್ತರ ಕೊಡುವಾತನಾಗಿರುವ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್ ಆಮೇನ್. ನನ್ನ ಪ್ರಿಯ ದೇವಜನವೇ, ನಿಮ್ಮೆಲ್ಲರಿಗೂ ಶಲೋಮ್. ಯೇಸುವಿನ ಕೃಪೆಯು, ಶಾಂತಿಯು, ಸಮಾಧಾನವು ನಿಮ್ಮೊಟ್ಟಿಗೆ ನಿತ್ಯ ನಿರಂತರವಾಗಿರಲಿ. ಪ್ರೈಸ್ ದಿ ಲಾರ್ಡ್. ಶಲೋಮ್.